ಟ್ರೇಡಿಂಗ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಕೆಂಪಲ್ಲಿ ಕ್ಲೋಸಿಂಗ್ ಆಗಿದೆ. ಆದರೆ ಏನೊಂದು ಕೆಂಪು ಬಂದಿತ್ತು ಅದನ್ನ ರಿಕವರ್ ಮಾಡಿ ತಿರ್ಗಾ 24,000 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಹಾಗಂದರೆ ಇವತ್ತು FIಗಳು ಬೈ ಮಾಡಿದಾರಾ ಅಂತ ನೋಡಿದ್ರೆ FI ಡೇಟಾ ನೆಗೆಟಿವ್ ಬರ್ತಾರೆ. ಸೊ ಸೆಕೆಂಡ್ ಹಾಫಲ್ಲಿ ರೀಟೇಲರ್ ಸಹ ಬೈ ಮಾಡಿದ್ದು, DIಗಳ ಬೈ ಮಾಡಿದ್ದು ಏನು ಕತೆ ಅನ್ನೋದು ನೋಡ್ತಾ ಹೋಗೋಣ. ಆ್ಯಸ್ ಯೂಶುವಲ್ ಬ್ಯಾಂಕಿಂಗ್ ಸೆಕ್ಟರ್, ಏಕೆಂದರೆ ರುಪಿ ಇವಾಗ ಸಾರ್ವಕಾಲಿಕ ಕುಸಿತಾನ ಕಂಡಿದೆ ಅಲ್ವಾ. ಡಾಲರ್ ಎದುರುಗಡೆ ಈಗ ₹95.26 ಬಂದಿದೆ. ಫಸ್ಟ್ ಇಂಪ್ಯಾಕ್ಟ್ ಆಗುವಂಥದ್ದೇ ನಮ್ಮ ದೇಶದ ಕರೆನ್ಸಿ ವೀಕ್ ಆಯಿತು ಅಂದರೆ ಅದು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ಅದು ಕಾಣಿಸ್ತಾ ಇದೆ. ನಿನ್ನೆ ಕೋಟಕ್ ಬ್ಯಾಂಕಲ್ಲಿ 3% ಕರೆಕ್ಷನ್ ಬಂದಿತ್ತು, ಇವತ್ತು ICICI ಬ್ಯಾಂಕಲ್ಲಿ 1.5% ಕರೆಕ್ಷನ್ ಬಂದಿದೆ. ಹಾಗೆಯೇ ಸುಮಾರು ಸೆಕ್ಟರ್ಗಳಲ್ಲಿ ರೆಡ್ಡು ಕಾಣಿಸ್ಲಿಕ್ಕೆ ಸಿಕ್ಕಿತ್ತು ಇವತ್ತು. ಝೊಮ್ಯಾಟೋದಲ್ಲಿ 1.36, ಕೋಲ್ ಇಂಡಿಯಾದಲ್ಲಿ 1.52 ಈ ಥರ. ಬಟ್ ಓವರ್ ಆಲ್ ನೋಡ್ತಾ ಬರೋದಾದರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕಾಣಿಸುತ್ತೆ 1.7% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ಟಾಪ್ ಗೇನರ್ ಅಂತ ನೋಡಿದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ 1.74%. ಮಹೀಂದ್ರ ಅಂಡ್ ಮಹೀಂದ್ರ ಒಳ್ಳೆ ರಿಸಲ್ಟ್ಸ್ನ ಕೊಟ್ಟಿದ್ರು, ರೆವೆನ್ಯೂನು ಜಾಸ್ತಿ ಆಗಿತ್ತು, ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಸೊ 3.36% ಅಪ್ ಪಾಯಿಂಟ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್. ನೆಸ್ಲೆ, HUL, FMCG ಕಂಪ್ನಿಗಳು ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಜೊತೆಗೆ ಒಂದಿಷ್ಟು NBFC ಕಂಪ್ನಿಗಳೇನಿದೆ, ಬ್ಯಾಂಕೇತರ ಕಂಪ್ನಿಗಳು, ಅದು ಇವತ್ತು ಪಾಸಿಟಿವ್ ಆಗಿ ಕೊಟ್ಟಿದ್ದು ಮಾರ್ಕೆಟಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. IT ಸೆಕ್ಟರ್ ಮಿಕ್ಸ್ ಪ್ಯಾಕ್ ಆಗಿದೆ. ಇನ್ಫೋಸಿಸ್ ಅಲ್ಲಿ ಪಾಸಿಟಿವ್ ಬಂದಿತ್ತು, ಟೆಕ್ ಮಹೀಂದ್ರದಲ್ಲಿ ನೆಗೆಟಿವ್ ಬಂದಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದ್ರೆ ನಿಫ್ಟಿ 50ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟೇಬಲ್ ಆಗಿತ್ತು ಅಂತ ಹೇಳ್ಬೋದು. CG ಪವರಲ್ಲಿ 3.07%, ವೇದಾಂತದಲ್ಲಿ 3.14, ಅದಾನಿ ಗ್ರೀನಲ್ಲಿ ನೋಡಿ, ಅದಾನಿ ಎಂಟರ್ಪ್ರೈಸಸ್ ಮತ್ತು ವೇದಾಂತದ್ದು ಒಂದು ಡಿಸ್ಪ್ಯೂಟ್ ನಡೀತಾ ಇದೆ. ಅವ್ರದ್ದು ಒಂದು ಆಕ್ವಿಸಿಷನ್ ಮಾಡ್ಕೊಂಡಿದ್ರಲ್ಲ ಆ ಕಂಪ್ನಿ ಬಗ್ಗೆ, ಅದು ಸ್ವಲ್ಪ ವೇದಾಂತದ ಒಂದು ಪ್ಲೀನ ತೆಗೆದುಹಾಕಿದ್ದಾರೆ ಕೋರ್ಟು. ಆದರೂ ಕೂಡ ವೇದಾಂತ ಗೇನ್ ಆಗಿತ್ತು. ಬೇಕಂದರೆ ಸದ್ಯಕ್ಕೆ ಮಾರ್ಕೆಟು ಆ ಡೇಟಾನ ನೋಡ್ತಾ ಇಲ್ಲ, ಅದ್ರ ಬದಲಿಗೆ ಇವ್ರದ್ದು ಡಿಮರ್ಜರ್ 1ರಿಂದ 5 ಕಂಪ್ನಿಯಾಗಿ ಡಿಮರ್ಜರ್ ಆಯ್ತಲ್ಲ ಅದನ್ನು ನೋಡ್ತಾ ಇದೆ ಅಂತ ಮಾರ್ಕೆಟ್ನಲ್ಲಿ ಅನ್ನಿಸ್ತಾ ಇದೆ. ಈ ಥರ ಬರ್ತಿರೋಂಥ ಸೆಂಟಿಮೆಂಟ್ ನೋಡೋದಾದ್ರೆ, ಯಾಕೆಂದರೆ ಇಲ್ಲಾಂದರೆ ಒಂದು ಸೆಟ್ ಬ್ಯಾಕ್ ಅಂತ ಆದಾಗ ನೆಗೆಟಿವ್ ಆಗಬೇಕಾಗಿತ್ತು. ನಿನ್ನೆ ಕೂಡ 6-7% ಮೇಲೆ ಹೋಗಿತ್ತು, ಇವತ್ತು ಕೂಡ 3% ಮೇಲೆ ಹೋಗಿದೆ ವೇದಾಂತ. ಸೊ 300 ಲೆವೆಲ್ಗಳನ್ನು ದಾಟಿದೆ ಇವಾಗ. ಅಂಬುಜಾ ಸಿಮೆಂಟ್ ಇವತ್ತು 2.74% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಐ ಥಿಂಕ್ ಇವತ್ತಿನ ಟಾಪ್ ಗೇನರ್ ಅದಾನಿ ಗ್ರೀನ್ ಅಂತಲೇ ಕಾಣಿಸುತ್ತೆ. 3.15% ಅಪ್ ಪಾಯಿಂಟ್ ಬಂದಿತ್ತು. ಸೊ ಓವರ್ ಆಲ್ ನಿಫ್ಟಿ ನೆಕ್ಸ್ಟ್ 50 ನಿಫ್ಟಿ 50ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟೇಬಲ್ ಆಗಿತ್ತು. ಸೊ ನೋಡ್ತಾ ಬರೋದಾದರೆ 24,000 ಮುರಿದು, 24,000, 23,900 ಮುರಿದು, 23,850 ತನಕ ಹೋದಂಥ ನಿಫ್ಟಿ ಸೆಕೆಂಡ್ ಹಾಫಲ್ಲಿ ಒಂದು ಶಾರ್ಪ್ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿದೆ. ಏನಕ್ಕೆ ಶಾರ್ಪ್ ಬೌನ್ಸ್ ಆಯಿತು ಅಂತ ನೋಡ್ತಾ ಬರೋದಾದರೆ US ಇಂಡಿಯಾದು ಟ್ರೇಡ್ ಡೀಲು ಮತ್ತೆ ಮುಗಿತಾ ಬರ್ತಾ ಇದೆ ಅಂತ ಒಂದು ಸುದ್ದಿ ಮುನ್ನೆಲೆಗೆ ಬರೋಕ್ಕೆ ಶುರುವಾಗಿದೆ. ಅದನ್ನು ಬಿಟ್ಟರೆ ಇವಾಗ ಅಲ್ಲಿ ಕ್ರೂಡಲ್ಲಿ ಫುಲ್ ಎಸ್ಕಲೇಷನ್ ಆಗಿತ್ತಲ್ಲ, ನಿನ್ನೆ ವಾರ್ಶಿಪ್ ಮೇಲೆ ಅಟ್ಯಾಕ್ ಆಗಿತ್ತು ಅಂತ. ಅದೀಗ ಏನು ಹೇಳಿದ್ದಾರೆ ಅಂದರೆ US ಇಂದ ಏನು ನ್ಯೂಸ್ ಬರ್ತಾ ಇದೆ ಅಂತಂದರೆ ಅಲ್ಲಿದ ಫಾರಿನ್ ಏಜೆನ್ಸಿ ಇದರಿಂದನೋ ನಿಮ್ಮ ದೇಶಗಳಿಗೆ ಬಿಟ್ಟಿದ್ದು ಇವಾಗ 1,150 ಶಿಪ್ಗಳೇನೋ ಸಿಗಾಕೊಂಡಿದೆ, ನಿಮ್ಮ ದೇಶದವರು ನೀವು ಪರಿಹರಿಸ್ಕೊಂಬಿಡಿ ಅಂತ ಆ ಥರ ಬಿಟ್ಟುಬಿಟ್ಟಿದ್ದೀವಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಗೋಲ್ಡ್ ಸಿಲ್ವರ್ ಎರಡು ಕೂಡ ಪಾಸಿಟಿವ್ ಆಯಿತು ಈ ಸುದ್ದಿ ಬಂದಾಗಿಂದ. ಜೊತೆಗೆ ಟ್ರೇಡ್ ಡೀಲ್ ಒಂದು ಹೆಲ್ಪ್ ಆಗ್ತಾ ಇರೋದ್ರಿಂದ ಬರ್ತಾ ಇರುತ್ತೇನೋ, ಏನೋ ಕ್ಲೋಸ್ ಆಗುತ್ತೇನೋ ಅಂತ. ಯಾಕೆಂದರೆ ನೋಡಿ, ನಮಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಒಂದು $140 ಬಿಲಿಯನ್ ಎಷ್ಟೋ ಒಂದು ವ್ಯವಹಾರ ನಡೆಯುತ್ತಲ್ಲ ಇದ್ರ ಜೊತೆಗೆ US ಅಲ್ಲಿ, ಅದರಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಜಾಸ್ತಿ. ನಾವು ಇಂಪೋರ್ಟ್ ಮಾಡ್ಕೊಳೋದಕ್ಕಿಂತ ಎಕ್ಸ್ಪೋರ್ಟ್ ಮಾಡ್ಕೊತಾ ಇರೋದು ಜಾಸ್ತಿ. ಹಾಗಾಗಿ ಇಂಡಿಯಾ ದೃಷ್ಟಿಗೆ ಅಂತ ನಾವು ನೋಡ್ತಾ ಬರೋದಾದರೆ ಟ್ರೇಡ್ ಡೀಲ್ ಆಗುವಂಥದ್ದು ಒಳ್ಳೆಯದೇನೆ. ಯಾಕೆಂದರೆ ನಮ್ಮ ಟ್ರೇಡ್ ಡೆಫಿಸಿಟ್ನ ಅಂದರೆ ವಿತ್ತೀಯ ಕೊರತೆ ಅಂತ ಏನಿರುತ್ತೆ ಅದನ್ನ ಕಮ್ಮಿ ಇಡ್ತೀವಿ. ಸೊ ಒಟ್ಟು $149 ಬಿಲಿಯನ್ ಬಿಸ್ನೆಸ್ ಆಗುವಂಥದ್ದು. ಅದರಲ್ಲಿ $103 ಬಿಲಿಯನ್ ಇಂಡಿಯಾ ಎಕ್ಸ್ಪೋರ್ಟ್ ಮಾಡುತ್ತೆ, $45 ಬಿಲಿಯನ್ ಅಲ್ಲಿಂದ ತಗೊಳ್ತಾ ಹೋಗುತ್ತೆ. ಸೊ ನಮಗೆ ಸರಿಸುಮಾರು ಒಂದು $58 ಇದರಿಂದ ಲಾಭನೇ ಆಗ್ತಾ ಇತ್ತು 2025 ತನಕ ಅಂತ ನೋಡ್ತಾ ಬರೋದಾದರೆ. ಹಾಗಾಗಿ ಈ ಒಪ್ಪಂದ ಮುಂದುವರೆದ್ರೆ ಮಾರ್ಕೆಟಿಗೆ, ಇಂಡಿಯನ್ ಮಾರ್ಕೆಟಿಗೆ ಎಕ್ಸ್ಪೋರ್ಟ್ ದೃಷ್ಟಿಯಿಂದ ನೋಡೋದಾದರೆ ಪಾಸಿಟಿವ್ ಸೈನೆ. ನೋಡೋಣ ಅದಾಗುತ್ತೆ ಏನು ಕತೆ ಅಂತ. ಸದ್ಯಕ್ಕೆ 24,100 ಮೇಲ್ಗಡೆ ಗಿಫ್ಟ್ ನಿಫ್ಟಿ ತೋರಿಸ್ತಾ ಇದೆ. 24,000 ಬಿಟ್ಟು ಹೋಗೋ ಥರ ಮಾರ್ಕೆಟು ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರು ಸ್ವಲ್ಪ ಪಾಸಿಟಿವ್ ಆಗಿತ್ತು ಇವತ್ತು, ಕ್ರೂಡು ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ. ಹಾಗೆಯೇ ಬಿಟ್ಕಾಯಿನ್ 80,000 ದಾಟಿದೆ ಅಲ್ವಾ. ಬಿಟ್ಕಾಯಿನ್ 81,379 ನಡೀತಾ ಇದೆ. ಒಂದು ಬೌನ್ಸ್ ಬಂದಿದೆ ಬಿಟ್ಕಾಯಿನಲ್ಲಿ. ಅದೇ ರೀತಿಯಾಗಿ US ಮಾರ್ಕೆಟು ನೀವು ನೋಡ್ತಾ ಬರೋದಾದರೆ ಕೆಳಗಡೆ ಬರುತ್ತೆ ಅನ್ನೋ ಥರ ಸೆಂಟಿಮೆಂಟ್ ಇದ್ದಿತ್ತು, ವಾಪಸ್ಸು ಮೇಲ್ಗಡೆನೇ ಹೋಗಿದೆ, ಮತ್ತೆ ಹೊಸ ಹೈಗಳನ್ನೇ ಮಾಡಿದೆ. ನಿನ್ನೆ ಕೂಡ ಒಂದು ಹೊಸ ಹೈನ ಮಾಡೋಕ್ಕೆ ಸಾಧ್ಯ ಆಗಿದೆ. ನೋಡಿ, ತುಂಬ ಹಿಂಗೆ ಹೋಗಿದೆ ಇದು. ಅದೇ ಒಂದು ಭಯ ಆಗ್ತಾ ಇರೋಂಥದ್ದು ಎಲ್ಲ ಕಡೆ. ಯಾಕೆ ಈ ಥರ ಒಂದು ಎಕ್ಸ್ಪೋನೆನ್ಷಿಯಲ್ ಯಾವಾಗ ಯುದ್ಧ ಅಂತ ಶುರು ಮಾಡಿದ್ರು, ಏಪ್ರಿಲ್ 1ರಿಂದ ಮಾರ್ಚ್ 31ರಿಂದ ನೋಡಿ ಕಂಟಿನ್ಯೂಸ್ ಆಗಿ 23,000 ಇದ್ದಂಥ ಇಂಡೆಕ್ಸ್ ಅವ್ರದ್ದು 28,000 ಹತ್ತತ್ರಕ್ಕೆ ಬಂದಿದೆ. ಅಂದರೆ 5,000 ಪಾಯಿಂಟ್ಸ್ಗಳ ರ್ಯಾಲಿ ಜಸ್ಟ್ ಒಂದು ತಿಂಗಳಲ್ಲಿ US ಮಾರ್ಕೆಟಲ್ಲಿ. ಯುದ್ಧ ಆದರೆ ಲಾಭ ಆಗಿರೋದು ಯಾರಿಗೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನೋಡೋಣ ಇದೆಲ್ಲ ಎಲ್ಲಿ ಚೇಂಜ್ ಆಗುತ್ತೆ ಅಂತ. ಕ್ವಿಕ್ಕಾಗಿ ಒಂದಿಷ್ಟು ಇವತ್ತಿನ FIDA ಡೇಟಾ ನಾನು ಆಗಲೇ ಹೇಳಿದಾಗ FIಗಳು 3,600 ಕೋಟಿ ಸೆಲ್ ಮಾಡಿದ್ದಾರೆ, DIಗಳು 2,600 ಕೋಟಿನ ಬೈ ಮಾಡಿದ್ದಾರೆ ಇವತ್ತು. ಹಾಗೆಯೇ ಓವರ್ ಸೆಂಟಿಮೆಂಟ್ ನೋಡೋದಾದರೆ ಕ್ಲೈಂಟ್ ಈಗಲೂ ಕೂಡ ಬುಲ್ಲಿಶ್ ಆಗಿದ್ದಾರೆ, FIಗಳು ಬೇರಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕ್ಲೈಂಟ್ ಇಷ್ಟೊಂದು ಬುಲ್ಲಿಶ್ ಆಗಿದ್ರಲ್ಲ, ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಬಿಡುತ್ತಾ ಅನ್ನೋದೇ ಒಂದು ಇಂಡಿಕೇಶನು. 24,000 24,200 ಅಲ್ಲೇ ನಡೀತಾ ಇದೆ ಮಾರ್ಕೆಟು. ನೋಡೋಣ
ನೋಡೋಣಂತೆ. ಅದೇ ರೀತಿಯಾಗಿ ಇವತ್ತು OI ಡೇಟಾ ನೋಡೋದಾದರೆ ನಿಫ್ಟಿನಲ್ಲಿ ನಾನು ಆಗಲೇ ಹೇಳ್ದಂಗೆ ತುಂಬ ಕೆಳಗಡೆ ಬಂದಿತ್ತು. ಲಾಸ್ಟು ನೀವು 1 ಅವರ್ 2 ಅವರ್ಸ್ 3 ಅವರ್ಸಲ್ಲಿ ಚಾರ್ಟ್ಸಲ್ಲಿ ನೋಡೋದಾದರೆ ಸೂಪರಾಗಿ ಸಪೋರ್ಟ್ ಬಿಲ್ಡಪ್ ಆಗ್ತಾ ಹೋಯಿತು 24,000ದಲ್ಲಿ. ಬಟ್ ಮಧ್ಯದಲ್ಲಿ ಒಂದು ಪಾಯಿಂಟಲ್ಲಿ ಅದು ಮುರ್ಕೊಂಡು ಕೂಡ ಹೋಗಿತ್ತು ಅಲ್ವಾ. ನೀವು ಇಲ್ಲಿಂದ OIನ ನೋಡಿ, ಇಲ್ಲಿ ಯಾವ ಟೈಮ್ ಝೋನಲ್ಲಿ ಬೇಕಾದ್ರೂ ನೀವು ನೋಡ್ತಾ ಬರ್ಬೋದು. ನೋಡಿ ಒಂದು ಪಾಯಿಂಟಲ್ಲಿ 11:30 ಅಲ್ಲೆಲ್ಲ 24,000ದಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿತ್ತು. ಯಾಕೆಂದರೆ ಮಾರ್ಕೆಟ್ 23,900 ಕೂಡ ಬೀಟ್ ಮಾಡಿತ್ತು. ಐ ಥಿಂಕ್ ಒಂದು 12 ಗಂಟೆ ಆ ಟೈಮಲ್ಲಿ 23,900ಕ್ಕಿಂತಲೂ ಕೆಳಗಡೆ ಹೋಗಿತ್ತು ಮಾರ್ಕೆಟು. ಆದರೆ ಕೊನೆಗೆ ಒಂದು ಸಪೋರ್ಟ್ ಬಿಲ್ಡಪ್ ಆಗಿ 1 ಗಂಟೆ ನಂತರ ಮಾರ್ಕೆಟು ಫುಲ್ಲು ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಯಿತು. 24,000 ಉಳಿಸ್ಕೊಂತೀವಿತ್ತು ಅಂತ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾಳೆ ಏನೂ ಇಲ್ಲ, ನಾಡಿದ್ದು ಸೆನ್ಸೆಕ್ಸಿನ ಎಕ್ಸ್ಪೈರಿ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಇವಾಗ 77,000ದಲ್ಲಿ ಟಫ್ ಫೈಟ್ ನಡೀತಾ ಇದೆ. 78,000ದಲ್ಲಿ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ 76,000ದಲ್ಲಿ ಸ್ವಲ್ಪ ಮಟ್ಟಿನ ಸಪೋರ್ಟ್ ಬಿಲ್ಡಪ್ ಆಗಿದೆ. ಬಟ್ ಮೇನ್ ಸಪೋರ್ಟ್ 75,000ದಲ್ಲಿದೆ. ನೋಡೋಣ ಏನು ರೇಂಜ್ನ ಮಾಡ್ಕೊಳುತ್ತೆ, ಏನು ಕತೆ ಅಂತ. ಸದ್ಯಕ್ಕೆ ಸೆನ್ಸೆಕ್ಸಿನ OI ಡೇಟಾ ಈ ಥರ ಕಾಣಿಸ್ತಾ ಇದೆ. ರಿಸಲ್ಟ್ಸ್ ಅಂತ ಬರೋದಕ್ಕಿಂತ ಮುಂಚೆ ಏನಾದರೂ ಇಂಪಾರ್ಟೆಂಟ್ ಇವೆಂಟ್ ಇದೆಯಾ ಏನು ಅಂತದ್ದು ಕಾಣಿಸ್ತಾ ಇಲ್ಲ. ಟರ್ಕಿ, ಇಂಡೋನೇಷ್ಯಾ, ರಷ್ಯಾ ಇದರದ್ದೆಲ್ಲ ಒಂದಿಷ್ಟು ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆಯಂತೆ. ಅದು ಬಿಟ್ಟರೆ ಎಲ್ಲದೂ ಕೂಡ ನೋಡಿ, ಇನ್ಫ್ಲೇಷನ್ ಆ್ಯಕ್ಚುಲಿ ಎಷ್ಟಿತ್ತು, ಪ್ರೀವಿಯಸ್ ಎಷ್ಟಿದೆ, ಆ್ಯಕ್ಚುಲ್ ಎಷ್ಟು ಬಂದಿದೆ ಅಂದರೆ ಇಂಡೋನೇಷ್ಯಾದಲ್ಲಿ ಕಮ್ಮಿ ಆಗಿದೆ ಇನ್ಫ್ಲೇಷನ್ನು, ಟರ್ಕಿನಲ್ಲಿ ಜಾಸ್ತಿ ಆಗಿದೆ, ರಷ್ಯಾದಲ್ಲೂ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಮಿಕ್ಸ್ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ರಿಸಲ್ಟ್ ಕ್ಯಾಲೆಂಡರ್ ಬರೋದಾದರೆ LNTನಲ್ಲಿ Q4 ಪ್ರಾಫಿಟಲ್ಲಿ ಡಿಪ್ ಆಗಿದೆ, 3% ಇಯರ್ ಆನ್ ಇಯರ್ ಅಂತ ಬಂದಿತ್ತು. ರೆವೆನ್ಯೂ ಜಾಸ್ತಿ ಆಗಿದೆ, ಆದರೆ ಪ್ರಾಫಿಟ್ ಬುಕ್ ಕಮ್ಮಿ ಆಗಿದೆ ಅಂತ. ಹಾಗಾಗಿ ಸ್ಟಾಕಲ್ಲೂ ಕೂಡ ಒಂದು ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು. ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಮ್ಯಾರಿಕೋದಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ 2.89% ಅಪ್ ಬಂದಿತ್ತು. ಸುಮಾರು ಬೇರೆ ಬೇರೆ ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಇನ್ಯಾವುದನ್ನು ಫಾಲೋಅಪ್ ಮಾಡೋಕ್ಕೆ ಹೋಗಿಲ್ಲ. SRF, ಹೀರೋ ಮೋಟರ್ ಕಾಪು, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು ಇವತ್ತು. ಅದೇ ರೀತಿಗೆ ನಾಳೆ ಅಂತ ನೋಡ್ತಾ ಬರೋದಾದರೆ ಬಜಾಜ್ ಆಟೋ, CG ಪವರು ರಿಸಲ್ಟ್ಗಿಂತ ಮುಂಚೆ ಮೇಲ್ಗಡೆ ಹೋಗಿದೆ. ನೋಡೋಣ CG ಪವರ್ ಏನಾಗುತ್ತೆ ಅಂತ. ಪಾಲಿಕ್ಯಾಬು, ಗಾಡ್ರೇಜ್ ಕನ್ಸ್ಯೂಮರು, ಮೀಶೋ ಇತ್ತೀಚೆಗೆ IPO ಬಂದಂಥ ಕಂಪ್ನಿ ಆಲ್ರೆಡಿ 6% ಬಿದ್ದಿದೆ. ಶ್ರೀ ಸಿಮೆಂಟ್ಸು, ಇದೆ ಸುಮಾರು ಕಂಪ್ನಿಗಳ ರಿಸಲ್ಟ್ಸು. ನಾಳೆನೂ ಕೂಡ ಸರಿಸುಮಾರು 55 ಕಂಪ್ನಿಗಳ ರಿಸಲ್ಟ್ಸು ಆಚೆ ಬಂದಿದೆ. ಇದೆಲ್ಲ ಮಧ್ಯದಲ್ಲಿ ಇನ್ನೇನು ಬೇರೆ ಇನ್ನೇನು ಸ್ಪೆಸಿಫಿಕ್ ನ್ಯೂಸ್ ಅಂತ ಕಾಣಿಸ್ತಾ ಇಲ್ಲ. ಟ್ರೇಡ್ ಡೀಲ್ ಏನಾದರೂ ಒಂದು ಮುಗಿತಾ ಬಂತು, ಒಂದು ಎಂಡಿಂಗಿಗೆ ಅಂತ ಬಂತು ಅಂತಂದರೆ ಅದು ಖಂಡಿತವಾಗ್ಲೂ ಮಾರ್ಕೆಟಿಗೆ ಒಂದು ಪಾಸಿಟಿವ್ ಟ್ರಿಗರ್ ಆಗ್ತಾ ಹೋಗ್ಬೋದು. ಸ್ಟಾಕ್ ಸ್ಪೆಸಿಫಿಕ್ಕು ನಾವು ಮಾತಾಡಿಲ್ಲ, ಆದರೆ ನೋಡೋಣಂತೆ ಸಾಧ್ಯವಾದರೆ ಅದನ್ನ ಯಾವ ರೀತಿಯಾಗಿ ಕವರ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ಸ್ಟಾಕ್ ಅನ್ನೋದಕ್ಕಿಂತ ಇವಾಗ ಒಂದು ಒಳ್ಳೊಳ್ಳೆ ಲೆವೆಲ್ಗಳಲ್ಲಿ ನಿಮಗೆ ಸಿಕ್ಕಿತ್ತು. ಒಂದು ಕರೆಕ್ಷನ್ ಆಗಿತ್ತಲ್ಲ, 23,000 ಹತ್ತಿರ ಬಂದಿತ್ತಲ್ಲ ನಿಫ್ಟಿ ಅವಾಗ. ಸೊ ನೀವು ಓವರಾಲ್ ಗೋಲ್ಡ್ ಪ್ಯಾಟರ್ನ್ ಅಂತ ನೋಡ್ತಾ ಬರೋದಾದರೆ ನೋಡಿ, ಗೋಲ್ಡ್ ಈ ಲೆವೆಲ್ನ ಬಿಟ್ಕೊಡಕ್ಕೆ ಬರ್ತಾ ಇಲ್ಲ. ನೋಡಿ ಇಲ್ಲಿ ನೀವು ಇಲ್ಲಿ ಕೆರೆ ಇಟ್ಟರೆ ಇಲ್ಲೊಂದು ಲೆವೆಲ್ ಇದೆ 4,500. ಇನ್ ಕೇಸ್ ಈ ಲೆವೆಲ್ನ ಬ್ರೇಕ್ ಆಗೋಕ್ಕೆ ಸಾಧ್ಯ ಆಯಿತು ಗೋಲ್ಡಿಗೆ ಅಂದರೆ ಆಗ 200 ಡೇ ಮೂವಿಂಗ್ ಆವರೇಜಿಗೆ ಹೋಗ್ಬೋದು. ಅವಾಗ ಹಿಂದೆ ಬಂದಿರುವಂಥ ಲೆವೆಲು ಅಂದರೆ ಸರಿ ಸುಮಾರು 4,300 ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಗೋಲ್ಡಿಗೆ. ಬಟ್ ನಿಮ್ಗೆ ಹೇಳಿದ್ದೀನಿ, ಯಾರಿಗಾದರೂ ಅವಶ್ಯಕತೆ ಇತ್ತು, ಮನೆಯಲ್ಲಿ ಫಂಕ್ಷನ್ ಇದೆ, ಮತ್ತೊಂದಿದೆ ಅಂದರೆ ವಿಚ್ ಇಸ್ ಎ ಗುಡ್ ಟೈಮ್ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂತಂದರೆ ನೋಡಿ, ಯಾವಾಗಲೂ ಮಾರ್ಕೆಟ್ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಇರುತ್ತೆ. ಆ ಬಸ್ ಸ್ಟ್ಯಾಂಡ್ ಟೆರಿಟರಿನ ನಾವು ರೆಸ್ಪೆಕ್ಟ್ ಮಾಡಬೇಕು. ಉದಾಹರಣೆಗೆ ಈ ಬಸ್ ಸ್ಟ್ಯಾಂಡ್ ಟೆರಿಟರಿ ಇಲ್ಲಿದೆ ಅಲ್ವಾ, ಸರಿ ಸುಮಾರು ಈ ಒಂದು ಬಸ್ ಸ್ಟ್ಯಾಂಡ್ ಟೆರಿಟರಿ ಇದೆ. ಈ ಬಸ್ ಸ್ಟ್ಯಾಂಡ್ ಟೆರಿಟರಿಗೆ ಬಂದರೆ ಇಲ್ಲಿ ಮಾರ್ಕೆಟು ಅಲ್ಲಿ ಸಪೋರ್ಟ್ ತೊಗೊತ ಹೋಗ್ಬೋದು. ಅಲ್ಲಿ ಹಿಸ್ಟಾರಿಕಲಿ ಟಚ್ ಆಗಿರೋಂಥ ಪಾಯಿಂಟ್ಗಳು, ಹಾಗಾಗಿ ಇಮಿಡಿಯೇಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸಲ ಇಡೀ ಬಸ್ ಸ್ಟ್ಯಾಂಡು ಕೂಡ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಲೆವೆಲ್ಗೆ ಬಂದಿದೆ. ಒಳಗಡೆ ಬಂತು ಅಂತಂದರೆ ಇದರ ಡೌನ್ವರ್ಡ್ ಬೌಂಡ್ರಿ ಏನಿದೆ ಅಂದರೆ ಸರಿ ಸುಮಾರು 200 ಮೂವಿಂಗ್ ಆವರೇಜು ಅಲ್ಲಿ ತನಕ ಕೂಡ ಟೆಸ್ಟ್ ಆಗ್ತಾ ಹೋಗೋದು. ಬಟ್ ಗೋಲ್ಡು ಒಂದು ಒಳ್ಳೆ ಸಪೋರ್ಟ್ ಲೆವೆಲ್ಗೆ ಬಂದು ನಿಂತಿದೆ. ಸೊ ಇಮಿಡಿಯೇಟಾಗಿ ಮೇಲೆ ಕೂಡ ಹೋಗುತ್ತೆ, ಕೆಳಗಡೆ ಹೋಗುತ್ತೆ ಅನ್ನೋದಕ್ಕಿಂತ ಒಂದು ಕನ್ಸಾಲಿಡೇಷನ್ ಫೇಸ್ನ ಮುಂದುವರಿಸೋ ಥರ ಕಾಣಿಸ್ತಾ ಇದೆ ಗೋಲ್ಡು. ಎಲ್ಲ ಟ್ರೇಡ್ ಡೀಲ್ದು, ಇರಾನ್ದು ಇದೆಲ್ಲ ಬಂತು ಅಂದರೆ ಅದರ ಮೇಲೆ ಫೆಡ್ಡಿಂದು ಏನು ಹೇಳ್ತಾರೆ ಅನ್ನೋದು ನೋಡಿಕೊಂಡು ಗೋಲ್ಡು ನಿರ್ಧಾರ ಮಾಡ್ತಾ ಹೋಗ್ಬೋದು. ಈಗ ನೆನ್ನೆ ಕೂಡ ಹೇಳಿದ್ದೀನಿ ಗೋಲ್ಡ್ ಕೋರಿಲೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಫೆಡ್ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿದ್ರು ಅಂದರೆ ಆವಾಗ ಗೋಲ್ಡಿಗೆ ಅಟ್ರಾಕ್ಟಿವ್ನೆಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಫೆಡ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರು ಅಂದರೆ ಗೋಲ್ಡಿಗೆ ಅಟ್ರಾಕ್ಟಿವ್ನೆಸ್ ಕಮ್ಮಿ ಬರ್ತಾ ಹೋಗುತ್ತೆ. ಇದ್ರ ಬಗ್ಗೆ ಹಿಂದೆ ನಾವು ಆರ್ಥಿಕ ಚಕ್ರಗಳು ಅಂತ ಒಂದು ವಿಡಿಯೋ ಮಾಡಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಈ ಇನ್ಫ್ಲೇಷನ್ನು, ಸ್ಟ್ಯಾಗ್ಫ್ಲೇಷನ್ನು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮ್ಯಾಕ್ರೋ ಎಕನಾಮಿಕ್ ಕಾನ್ಸೆಪ್ಟು ಚಾನಲಲ್ಲಿ ಇರುತ್ತೆ ವಿಡಿಯೋ. ಈ ವಿಡಿಯೋದ ಎಂಡಿಗೆ ಕೂಡ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಇದ್ರ ಮಧ್ಯೆ GST ಕಲೆಕ್ಷನ್ ಡೇಟಾ ಬಂದಿದೆ. ಯೂಶಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಬಂದಾಗ ಜಾಸ್ತಿನೇ ಇರುತ್ತೆ. ಅದೇ ರೀತಿ ಬಂದಿದೆ. 2.43 ಲಕ್ಷ ಕೋಟಿ ಕಲೆಕ್ಷನ್ ಆಗಿತ್ತು ಅಂತ ಬಂದಿತ್ತು GST ಫಂಡು. ಸೊ ನೋಡೋಣ, ಮಾರ್ಕೆಟಿಂದು ಒಂದಿಷ್ಟು ರಿಸಲ್ಟ್ಸ್ಗಳು ಪಾಸಿಟಿವ್ ಬರ್ತಾ ಇದೆ. ಬಟ್ ಇಷ್ಟೇ ರಿಸಲ್ಟ್ಸ್ಗಳಿದ್ರೆ ಸಾಕಾಗಲ್ಲ, ಇನ್ನೂ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಎಸ್ಪೆಷಲಿ FIಗಳು ಕಂಟಿನ್ಯೂಸ್ ಆಗಿ ಆಚೆ ಹಾಕ್ತಾ ಇರೋದ್ರಿಂದ ಒಂದು ಕೀ ಪಾಲಿಸಿ ಶಿಫ್ಟು, ಒಂದು FIಗಳನ್ನು ಅಟ್ರಾಕ್ಟಿವ್ ಮಾಡುವಂಥದ್ದು ಬೇಕಾಗಿದೆ ಇವಾಗ. ಯಾಕೆಂದರೆ ಅವ್ರು ಇಲ್ದಲೆ ನಾವು ಮತ್ತೆ ಆಲ್ ಟೈಮ್ ಹೈಗೆ ಹೋಗೋದು ಕೂಡ ಸ್ಥಿತಿ ಕಷ್ಟ ಇದೆ. ನೋಡೋಣ ಅದೆಲ್ಲ ಏನಾಗುತ್ತೆ. ಈ ರಿಸೆಷನ್ನು ಮತ್ತೊಂದು ಈ ಥರದ್ದು ಸಿಚುವೇಷನ್ ಮಧ್ಯದಲ್ಲಿ ನಾವು ಬಂದಿದ್ದೀವಿ. AI ಇಂಪ್ಯಾಕ್ಟು ದಿನಕ್ಕೂ ಬರ್ತಾನೆ ಇದೆ. 2026 ಖಂಡಿತವಾಗ್ಲೂ ಈ ವರ್ಷನ ಯಾವ ರೀತಿಯಾಗಿ ಕ್ಲೋಸ್ ಮಾಡ್ತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಷ್ಟೊಳಗಡೆ ಈ ಯುದ್ಧದೆಲ್ಲ ಮುಗಿಯುತ್ತಾ, ಅವ್ರದ್ದು ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಬರ್ತಾ ಹೋಗುತ್ತೆ US ಅಲ್ಲಿ. ಅಲ್ಲೇನು ಬರುತ್ತೆ ಟ್ರಂಪ್ ಅವರಿಗೆ, ಜೊತೆಗೆ ಈ ರಿಸೆಷನ್ದು ಮತ್ತೊಂದು ಎಲ್ಲ ಏನಾಗುತ್ತೆ ಅನ್ನೋದು, ಒಂದು IT ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಒಂದು ಕ್ಲಾರಿಟಿ ಸಿಗ್ತಾ ಹೋಗ್ಬೋದು. 2026 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.